ಎಲ್ಲ ನಮ್ಮ ಕರ್ನಾಟಕದ ಜನತೆಗೂ ಹಾಗೆ ಚಾಲಕ ಸ್ನೇಹಿತರಿಗೂ ಸಾರ್ವಜನಿಕರಿಗೂ ನಮಸ್ತೆ. ವೆಂಕೋಬರ ಮಾತಾಡ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ, ಒಂದು ಒಳ್ಳೆ ವಿಚಾರವಂತಿಕೆನ ಇಟ್ಕೊಂಡು. ಸೊ ಎಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸಿದ್ರೆ ಸಾರಥಿ ಸೇವಾ ಟ್ರಸ್ಟ್ ಅಂತ ಹೇಳಿ ಒಂದು ಹಸಿದವರಿಗೆ ಅನ್ನ ಅಂತೇಳಿ ಪ್ರತಿ ಗುರುವಾರ ಸಂಜೆ 7 ಗಂಟೆ ಮೇಲೆ ಒಂದು 200 ಜನಕ್ಕೆ ಅನ್ನ ವಿತರಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂಡ ಈಗಾಗಲೇ 9 ವಾರ ಈ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಗುರುವಾರ 7 ಗಂಟೆ ಮೇಲೆ ಅನ್ನ ವಿತರಣೆ ಕಾರ್ಯಕ್ರಮ ಕೂಡ ಮಾಡ್ಕೊಂಡಿದ್ದೀವಿ. ಇದು ಎಂದಿನಂತೆ ಪ್ರತಿ ಗುರುವಾರ ನಡೆಸ್ಕೊಂಡು ಹೋಗ್ತೀವಿ. ಸೊ ನಮಗೆ ಇದನ್ನು ಕಂಪ್ಲೀಟಾಗಿ ಅಂದರೆ ವರ್ಷದಲ್ಲಿ 365 ದಿವಸ ಕೂಡ ಇದನ್ನು ಮಾಡಬೇಕು. ಹಾಗೆ ಬೆಂಗಳೂರಿನ 4 ಭಾಗದಲ್ಲಿ ಈಸ್ಟ್, ವೆಸ್ಟು, ನಾರ್ತು, ಸೌತು, ಸೊ ಈ 4 ಭಾಗಗಳಲ್ಲೂ ಕೂಡ ನಾವು ಅನ್ನದಾನವನ್ನು ಅನ್ನ ವಿತರಣೆ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕೆ ಅಂತಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಕೆಲವೊಂದು ಸಮಯಗಳಲ್ಲಿ ನಮ್ಮ ಜೇಬು ತುಂಬ ದುಡ್ಡಿದ್ರೂ ಕೂಡ ತಿನ್ನೋದಕ್ಕೆ ಆಹಾರ ಅನ್ನೋದು ಸಿಗೋದಿಲ್ಲ. ಬರೀ ನೀರಲ್ಲೇ ಕಾಲ ಕಳೆಯುವಂತಹ ಕೆಲಸ ನಾವು ಕೂಡ ಕೆಲವೊಂದು ಬಾರಿ ಅನುಭವ ಪಟ್ಟಿದ್ದೀವಿ. ಹಾಗೆ ತಿನ್ನೋಕ್ಕೆ ಅನ್ನ ಸಿಗುತ್ತೆ, ಬಟ್ ಕೊಂಡುಕೊಂಡು ತಿನ್ನೋದಕ್ಕೆ ಮನುಷ್ಯನ ಜೇಬಲ್ಲಿ ಕಾಸಿರಲ್ಲ. ಸೊ ಆವಂಥ ಸಂದರ್ಭಗಳಲ್ಲಿ ಯಾರು ಕೂಡ ಹೊಟ್ಟೆ ಹಸ್ಕೊಂಡು ಕೆಲಸಗಳನ್ನ ಮಾಡಬಾರ್ದು, ಎಲ್ಲ ಹೊಟ್ಟೆ ಹಸ್ಕೊಂಡು ಯಾರು ಕೂಡ ಮಲ್ಕೋಬಾರ್ದು ಅಂತೇಳಿ ಒಂದು ಕಾನ್ಸೆಪ್ಟಿಂದ ಈ ಅನ್ನ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸಾರಥಿ ಸೇವಾ ಟ್ರಸ್ಟ್ ತಂಡದಿಂದ ನಾವು ಕಳೆದ 9 ವಾರಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಗುರುವಾರ, ಇವತ್ತು ಕೂಡ 10ನೇ ವಾರದ ಒಂದು ಅನ್ನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಾರ್ವಜನಿಕರ ಸಪೋರ್ಟು. ಒಂದೊಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸಿ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಸೊ ನಮಗೆ ನಿಷ್ಕಲ್ಮಶ ಮನಸ್ಸಿನಿಂದ ಸ್ವಯಂ ಸೇವಕರಾಗಿ ನಿಮ್ಮಿಂದ ನಾವೇನು ಕೇಳಲ್ಲ, ದುಡ್ಡು ಕೊಡಿ, ಕಾಸು ಕೊಡಿ ಅಂತೇಳಿ. ಕೆಲವೊಬ್ಬರಿಗೆಲ್ಲ ಟ್ರಸ್ಟ್ಗಳು ಅಂತಂದರೆ, ಇಲ್ಲ ಸಂಘಟನೆಗಳು ಅಂತಂದರೆ ಕಾಸು ಕೇಳ್ತಾರೆ, ದುಡ್ಡು ಕೇಳ್ತಾರೆ, ಬೇರೆ ಬೇರೆ ಕಡೆಗೆಲ್ಲ ಕರೀತಾರೆ ಅಂತ ಹೇಳಿ ನೀವು ಅನ್ಕೋತೀರಾ. ನಾವು ಆ ಥರ ಕರೆಯಲ್ಲ. ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಏನೋ ನಾವು ಅನ್ನ ವಿತರಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಜಾಗದಲ್ಲಿ ನೀವು ಕೂಡ ಸ್ವಯಂ ಸೇವಕರಾಗಿ ಬಂದು ಆ ಅನ್ನ ವಿತರಣೆ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಅಷ್ಟೇ ಬಿಟ್ಟರೆ ಇನ್ನೂ ನಾವು ಹೆಚ್ಚಾಗಿ ನಿಮ್ಮ ಹತ್ರ ನಾವು ಆಚಿಸುವಂಥದ್ದು ಏನೂ ಇಲ್ಲ. ಇನ್ನೂ ಮೇಲ್ಪಟ್ಟು ನಿಮಗೆ ನಾವು ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಹಸಿದವರಿಗೆ ನಮ್ಮ ಕೈಯಿಂದನೂ ನಾವು ಕಷ್ಟಪಟ್ಟಿರುವಂತಹ ದುಡ್ಡಲ್ಲಿ ಒಂದು ಅರ್ಧ ಕೆಜಿನೋ, 1 ಕೆಜಿನೋ, 5 ಕೆಜಿನೋ, 10 ಕೆಜಿನೋ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದು ವಸ್ತು ರೂಪದಲ್ಲಿ ತೊಗೊಂಡ್ರೆ ಮಾತ್ರ ನಾವು ಕೊಟ್ಟರೆ ಮಾತ್ರ ತಗೊಳ್ತೀವಿ. ಅದು ಕೂಡ ನೀವು ಸ್ವಯಂ ಸೇವಕರಾಗಿ ಬಂದು ನಾವು ಏನು ಆಹಾರ ಅನ್ನ ಪದಾರ್ಥಗಳನ್ನು ನಾವು ತಯಾರಿ ಮಾಡ್ತೀವಿ, ಆ ಜಾಗದಲ್ಲಿ ನೀವು ಕೂಡ ಇದ್ದು ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಅನ್ನ ವಿತರಣೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಒಂದು ಅನ್ನ ವಿತರಣೆ ಕಾರ್ಯಕ್ರಮನ ಮಾಡಿದ್ರೆ ನಮಗೂ ಕೂಡ ಇನ್ನೂ ಖುಷಿ ಪಡ್ತೀವಿ. ಸೊ ಇಷ್ಟು ಮಾತ್ರ ನಾವು ನಿಮ್ಮ ಹತ್ರ ಕೇಳೋವಂಥದ್ದು. ಬೇರೆ ದುಡ್ಡು ಕಾಸು ಅದು ಕೊಡಿ, ಇದು ಕೊಡಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ನಾವು ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಹೋಗಲ್ಲ. ಇದು 4 ಭಾಗಗಳಲ್ಲಿ ಹಸಿದವರಿಗೆ ಅನ್ನ ಅಂತೇಳಿ ಇವತ್ತು 200 ಜನಕ್ಕೆ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿನಿತ್ಯ ಅಂದರೆ ಪ್ರತಿ ಗುರುವಾರ 200 ಜನ ಊಟ ಮಾಡೋಷ್ಟು ಅನ್ನ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಇದು ಹೆಚ್ಚಾಗಿ ಮಾಡಬೇಕು ಅಂತೇಳಿ 4 ಭಾಗಗಳಲ್ಲೇನು ಪ್ರತಿದಿನ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ಸೊ ನಿಮ್ಮ ಸಪೋರ್ಟು ಇದಕ್ಕೆ ಇರುತ್ತೆ ಅಂತೇಳಿ ನಾವು ತಿಳ್ಕೊತೀವಿ. ನಮ್ಮದೇ ಆದಂತಹ ಒಂದು ಗ್ರೂಪ್ ಕೂಡ ಇದೆ. ನೀವು ಯಾರಾದರೂ ಸ್ವಇಚ್ಛೆಯಿಂದ ನಾವು ದುಡ್ಡಿರೋಂಥ ದುಡ್ಡಲ್ಲಿ 4 ಜನಕ್ಕೆ ಯಾರಿಗಾದರೂ ಹಸಿದವರಿಗೆ, ಕಷ್ಟದಲ್ಲಿರುವಂಥವ್ರಿಗೆ ಅನ್ನ ಸಿಗಲಿ ಅಂತ ಹೇಳಿ ಭಾವಿಸುವಂಥವ್ರು ದಯವಿಟ್ಟು ನಿಮ್ಮ ನಂಬರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ನಾವು ನಿಮ್ಮ ಜೊತೆ ನೇರವಾಗಿ ಮಾತನಾಡಿ ನಮ್ಮ ಅಜೆಂಡಾಗಳನ್ನು ತಿಳಿಸ್ಕೊಟ್ಟು ನಿಮಗೆ ಆ ಗ್ರೂಪಲ್ಲೂ ಕೂಡ ಆ್ಯಡ್ ಮಾಡ್ತೀವಿ. ನೀವು ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಂಪ್ಲೀಟಾಗಿ ನೀವು ಏನೋ ಅನ್ನ ವಿತರಣೆ ಮಾಡುವಂತಹ ಜಾಗನ ಹಾಗೆ ಯಾವತ್ತು ಮಾಡ್ತಾಯಿದ್ದೀವಿ ಅಂತೇಳಿ ಡೀಟೇಲ್ಸನ್ನು ಗ್ರೂಪಲ್ಲೇ ಕೊಡ್ತೀವಿ. ಅಲ್ಲಿ ನೀವು ಬಂದು ನಿಮ್ಮ ಕೈಯಾರೆ ಅನ್ನ ವಿತರಣೆನ ಮಾಡಿದ್ರೆ ಸಾಕು, ನಮಗೆ ಬೇರೆ ಇನ್ನೇನು ಬೇಡ. ನಾವು ಹೇಳ್ದಲ್ಲ, ಮುಂದೆ ಹೇಳ್ದಾಗೇ ನಿಮ್ಗೇನಾದರೂ ಮಾಡಬೇಕು ಅಂತಂದರೆ ವಸ್ತು ರೂಪದಲ್ಲಿ ಏನು ತಿಂಡಿ ಪದಾರ್ಥಗಳಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೀವು ಕೈಯಾರ ತಗೊಬಂದು ನೀವು ಅಲ್ಲೇ ಇದ್ದು ಅಡುಗೆ ಏನು ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ನೀವು ಕೂಡ ಲೈವ್ ಆಗಿ ನೋಡಿ, ಲೈವ್ ಆಗಿ ನೀವು ಜನರಲ್ಲಿ ಬೆರೆತು ಅನ್ನ ವಿತರಣೆ ಮಾಡಿದ್ರೆ ಸಾಕು, ಅಷ್ಟೇ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಒಳ್ಳೆಯ ಕೆಲಸಕ್ಕೆ ಯಾರು ಏನು ಅನ್ಯತೆ ಬಯಸೋದಂಥದ್ದು ಏನಿಲ್ಲ. ನೇರವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ನಮ್ಮ ಒಂದು ತಂಡ.
ಏನೇ ವಿಚಾರ ಇದ್ರೂ. ಸೊ ಇದಕ್ಕೆ ಬೆಂಬಲ ಸೂಚಿಸ್ತೀರಾ ಅಂತ ಹೇಳಿ ಅಂದ್ಕೊಂಡು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಎಲ್ಲರಿಗೂ. ಆದಷ್ಟು ಮನಸ್ಥಿತಿ ಒಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋಂತಹ ವ್ಯಕ್ತಿಗಳಿಗೆ ತಲುಪಿಸಿ ಅಷ್ಟೇ, ಬೇರೆ ಇನ್ನೇನು ಕೇಳ್ಕೊಳ್ಳಲ್ಲ. ಧನ್ಯವಾದ.